ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಯಾಮವನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಸಿ.ವಿ. ನಾಗೇಶ್ ಪ್ರಸ್ತುತಪಡಿಸಿದ್ದಾರೆ. ಒಂದು ನಾಯಿ ಕಥೆಯನ್ನ ಹೇಳಿದ್ದಾರೆ. ಏನದು ನಾಯಿ ಕಥೆ, ಕೋರ್ಟ್ನಲ್ಲಿ ಯಾಕೆ ವಿಚಾರ ಪ್ರಸ್ತಾಪ ಆಯಿತು, ಇದನ್ನು ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಪತ್ತೆಯಾಗಿರುವ ಬಹುತೇಕ ಗಾಯದ ಗುರುತುಗಳು ನಾಯಿ ಕಚ್ಚಿದ್ರಿಂದ ಆದಂತಹ ಗಾಯವಾ, ಹೌದು ಅನ್ನೋ ರೀತಿಯಲ್ಲೇ ಇತ್ತು ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ. ಹಲ್ಲೆ ನಡೆಸಿದ್ದಾರೆ, ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ, ಮೆಗರ್ ಮೆಷಿನ್ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ. ಇಂಥ ಅನೇಕ ಅಂಶಗಳು ಉಲ್ಲೇಖ ಮಾಡಲಾಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದದಲ್ಲಿ ದೊಡ್ಡ ಗಾಯದ ಗುರುತುಗಳು ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಪತ್ತೆಯಾಗಿರಲಿಲ್ಲ. ಬರ್ಚಿದ್ದು ಎಳೆದಿದ್ದು ಈ ರೀತಿಯಾದ ಗಾಯಗಳ ಗುರುತೇನೇ ಇತ್ತು. ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಹಾಗಾದ್ರೆ ಸುಳ್ಳ ಅನ್ನೋ ರೀತಿಯ ವಾದ ಮಂಡನೆ ಆಗಿದೆ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದೇ ಗಾಯವಿದೆ. ಇಷ್ಟು ಡೀಟೇಲ್ ಆದ ವಾದ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ, ಇದನ್ನ ಬಾರ್ ಅಂತ ಕರೀತಾರೆ, 2.5 ಬಾರ್ 1 ಸೆಂಟಿಮೀಟರ್ ಅಳತೆಯ ಒಂದೇ ಒಂದು ಗಾಯದ ಗುರುತು ಮಾತ್ರ ರೇಣುಕಾಸ್ವಾಮಿ ಮೈ ಮೇಲಿದ್ದಿದ್ದು. ಉಳಿದ ಗಾಯಗಳು ಮೂಗೇಟುಗಳಷ್ಟೇ. ಅದನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರೇನೆ. ಹೀಗಾಗಿ ನಾಯಿ ಕಚ್ಚಿಯಾದ ಗಾಯವನ್ನೇ ಕೊಲೆ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಜೂನ್ 8ರಂದು ಸಾವು ಸಂಭವಿಸಿದೆ. ರೇಣುಕಾಸ್ವಾಮಿ ಅವರ ಕೊಲೆ ಆಗಿರೋದು ಜೂನ್ 8ರಂದು. ಜೂನ್ 11ರವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಮರಣೋತ್ತರ ಪರೀಕ್ಷೆಯನ್ನ ನಡೆಸಿಲ್ಲ. ಈ ವಿಳಂಬಕ್ಕೆ ಪೊಲೀಸರು ಸೂಕ್ತ ಕಾರಣ ಏನು ಅನ್ನೋದನ್ನ ಕೂಡ ಹೇಳಿಲ್ಲ. ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಲಾಗಿದೆ. ಆದರೆ ದರ್ಶನ್ ಮನೆಯಲ್ಲಿ ಚಪ್ಪಲಿ ಬದಲು ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು, ಅಲ್ಲಿ ಬಂದು ಚಿಕ್ಕಣ್ಣ ಮೀಟ್ ಆದ್ರು ಅಂತೆಲ್ಲ ಇದೆ. ಇದೇ ಜಾಗ ಸ್ಟೋನಿ ಬ್ರೂಕ್ನಲ್ಲಿ ಕೊಲೆ ಸಂಚು ಮಾಡಲಾಯಿತು ಅಂತ ಹೇಳಲಾಗಿದೆ. ಆದರೆ ಯಾವುದೇ ಸಾಕ್ಷ್ಯಗಳು ಕೂಡ ಈ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ. ಅಂದ್ರೆ ಈ ಒಂದು ಕೊಲೆ ಪ್ರೀ ಪ್ಲಾನ್ಡ್ ಆಗಿತ್ತು. ಸ್ಟೋನಿ ಬ್ರೂಕ್ನಲ್ಲಿ ಕೂತು ಈ ಕೊಲೆಯ ಪ್ಲಾನಿಂಗ್ ಅನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಸ್ವ-ಇಚ್ಛ ಹೇಳಿಕೆಯನ್ನ ಈ ಪ್ರಕರಣದ ಬಹುತೇಕ ಆರೋಪಿಗಳೇನು ದಾಖಲಿಸಿದ್ದಾರೆ. ಎಲ್ಲೂ ಕೂಡ ಸ್ಟೋನಿ ಬ್ರೂಕ್ ಹೋಟೆಲ್ ಅಲ್ಲಿ ಕೂತ್ವಿ, ನಾವು ಹಿಂಗೊಂದು ಮರ್ಡರ್ಗೆ ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಯಾರೂ ಹೇಳಿಲ್ಲ. ಆದರೆ ಪೊಲೀಸರು ತಮ್ಮ ತನಿಖೆಯ ಭಾಗವಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳು ಇದ್ರ ಬಗ್ಗೆನೇ ಅನುಮಾನ ಇದೆ ಅಂತ ಹೇಳೋ ಮೂಲಕ ತಮ್ಮ ಕಕ್ಷಿದಾರರಾದ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿದ್ರು ಕೂಡ ಅವರ ಪಾತ್ರ ದೊಡ್ಡದಿಲ್ಲ, ಅವರಿಗೆ ಜಾಮೀನು ಕೊಡಿ ಅನ್ನೋ ವಾದವನ್ನ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ನಾಯಿ ಕಚ್ಚಿದ್ದು ದೊಡ್ಡ ಗಾಯ ಈ ಹಲ್ಲೆಯಿಂದ ಆಗಿದ್ದಲ್ಲ, ಕಿಡ್ನಾಪ್ ಮಾಡೋದು ಕೊಲೆ ಮಾಡೋದು ಸಂಚಿನ ಭಾಗವಾಗಿ ನಡೆದ ಕೃತ್ಯ ಅಲ್ಲ. ಹಾಗೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಪೊಲೀಸರು ಅನೇಕ ಅನುಮಾನಕ್ಕೆ ಕಾರಣವಾಗುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಒಟ್ಟು 20 ಅನುಮಾನಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುವ ಮೂಲಕ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡೋಣ 8ನೇ ತಾರೀಕು ಮತ್ತೊಮ್ಮೆ ಈ ಪ್ರಕರಣದ ಅಂದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ ನ್ಯಾಯಾಲಯ, ಯಾವ ರೀತಿಯಾದ ತೀರ್ಪನ್ನ ಹೊರಗಿಡುತ್ತೆ ಅಂತ ಹೇಳಿ. ಇನ್ನು ರೇಣುಕಾ ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಯಾಮವನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಸಿ.ವಿ. ನಾಗೇಶ್ ಪ್ರಸ್ತುತಪಡಿಸಿದ್ದಾರೆ. ಒಂದು ನಾಯಿ ಕಥೆಯನ್ನ ಹೇಳಿದ್ದಾರೆ. ಏನದು ನಾಯಿ ಕಥೆ, ಕೋರ್ಟ್ನಲ್ಲಿ ಯಾಕೆ ವಿಚಾರ ಪ್ರಸ್ತಾಪ ಆಯಿತು, ಇದನ್ನು ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಪತ್ತೆಯಾಗಿರುವ ಬಹುತೇಕ ಗಾಯದ ಗುರುತುಗಳು ನಾಯಿ ಕಚ್ಚಿದ್ರಿಂದ ಆದಂತಹ ಗಾಯವಾ, ಹೌದು ಅನ್ನೋ ರೀತಿಯಲ್ಲೇ ಇತ್ತು ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ. ಹಲ್ಲೆ ನಡೆಸಿದ್ದಾರೆ, ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ, ಮೆಗರ್ ಮೆಷಿನ್ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ. ಇಂಥ ಅನೇಕ ಅಂಶಗಳು ಉಲ್ಲೇಖ ಮಾಡಲಾಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದದಲ್ಲಿ ದೊಡ್ಡ ಗಾಯದ ಗುರುತುಗಳು ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಪತ್ತೆಯಾಗಿರಲಿಲ್ಲ. ಬರ್ಚಿದ್ದು ಎಳೆದಿದ್ದು ಈ ರೀತಿಯಾದ ಗಾಯಗಳ ಗುರುತೇನೇ ಇತ್ತು. ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಹಾಗಾದ್ರೆ ಸುಳ್ಳ ಅನ್ನೋ ರೀತಿಯ ವಾದ ಮಂಡನೆ ಆಗಿದೆ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದೇ ಗಾಯವಿದೆ. ಇಷ್ಟು ಡೀಟೇಲ್ ಆದ ವಾದ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ, ಇದನ್ನ ಬಾರ್ ಅಂತ ಕರೀತಾರೆ, 2.5 ಬಾರ್ 1 ಸೆಂಟಿಮೀಟರ್ ಅಳತೆಯ ಒಂದೇ ಒಂದು ಗಾಯದ
ಗುರುತು ಮಾತ್ರ ರೇಣುಕಾಸ್ವಾಮಿ ಮೈ ಮೇಲಿದ್ದಿದ್ದು, ಉಳಿದ ಗಾಯಗಳು ಮೂಗೇಟುಗಳಷ್ಟೇ. ಅದನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರೇನೆ. ಹೀಗಾಗಿ ನಾಯಿ ಕಚ್ಚಿಯಾದ ಗಾಯವನ್ನೇ ಕೊಲೆ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಜೂನ್ 8ರಂದು ಸಾವು ಸಂಭವಿಸಿದೆ. ರೇಣುಕಾಸ್ವಾಮಿ ಅವರ ಕೊಲೆ ಆಗಿರೋದು ಜೂನ್ 8ರಂದು. ಜೂನ್ 11ರವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಮರಣೋತ್ತರ ಪರೀಕ್ಷೆಯನ್ನ ನಡೆಸಿಲ್ಲ. ಈ ವಿಳಂಬಕ್ಕೆ ಪೊಲೀಸರು ಸೂಕ್ತ ಕಾರಣ ಏನು ಅನ್ನೋದನ್ನ ಕೂಡ ಹೇಳಿಲ್ಲ. ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಲಾಗಿದೆ. ಆದರೆ ದರ್ಶನ್ ಮನೆಯಲ್ಲಿ ಚಪ್ಪಲಿ ಬದಲು ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು, ಅಲ್ಬನ್ ಚಿಕ್ಕಣ್ಣ ಮೀಟ್ ಆದ್ರು ಅಂತೆಲ್ಲ ಇದೆ. ಇದೇ ಜಾಗ ಟೋನಿ ಬ್ರೂಕ್ನಲ್ಲಿ ಕೊಲೆ ಸಂಚು ಮಾಡಲಾಯಿತು ಅಂತ ಹೇಳಲಾಗಿದೆ. ಆದರೆ ಯಾವುದೇ ಸಾಕ್ಷ್ಯಗಳು ಕೂಡ ಈ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ. ಅಂದ್ರೆ ಈ ಒಂದು ಕೊಲೆ ಪ್ರೀ ಪ್ಲಾನ್ಡ್ ಆಗಿ ಆಗಿತ್ತು. ಸ್ಟೋನಿ ಬ್ರೂಕ್ನಲ್ಲಿ ಕೂತು ಈ ಕೊಲೆಯ ಪ್ಲಾನಿಂಗ್ ಅನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಸ್ವ-ಇಚ್ಛ ಹೇಳಿಕೆಯನ್ನ ಈ ಪ್ರಕರಣದ ಬಹುತೇಕ ಆರೋಪಿಗಳೇನು ದಾಖಲಿಸಿದ್ದಾರೆ. ಎಲ್ಲೂ ಕೂಡ ಸ್ಟೋನಿ ಬ್ರೂಕ್ ಹೋಟೆಲ್ ಅಲ್ಲಿ ಕೂತ್ವಿ, ನಾವು ಹಿಂಗೊಂದು ಮರ್ಡರ್ಗೆ ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಯಾರೂ ಹೇಳಿಲ್ಲ. ಆದರೆ ಪೊಲೀಸರು ತಮ್ಮ ತನಿಖೆಯ ಭಾಗವಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳು ಇದ್ರ ಬಗ್ಗೆನೇ ಅನುಮಾನ ಇದೆ ಅಂತ ಹೇಳೋ ಮೂಲಕ ತಮ್ಮ ಕಕ್ಷಿದಾರರಾದ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿದ್ರು ಕೂಡ ಅವರ ಪಾತ್ರ ದೊಡ್ಡದಿಲ್ಲ, ಅವರಿಗೆ ಜಾಮೀನು ಕೊಡಿ ಅನ್ನೋ ವಾದವನ್ನ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ನಾಯಿ ಕಚ್ಚಿದ್ದು ದೊಡ್ಡ ಗಾಯ ಈ ಹಲ್ಲೆಯಿಂದ ಆಗಿದ್ದಲ್ಲ, ಕಿಡ್ನಾಪ್ ಮಾಡೋದು ಕೊಲೆ ಮಾಡೋದು ಸಂಚಿನ ಭಾಗವಾಗಿ ನಡೆದ ಕೃತ್ಯ ಅಲ್ಲ. ಹಾಗೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಪೊಲೀಸರು ಅನೇಕ ಅನುಮಾನಕ್ಕೆ ಕಾರಣವಾಗುವಂತ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಒಟ್ಟು 20 ಅನುಮಾನಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುವ ಮೂಲಕ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡೋಣ 8ನೇ ತಾರೀಕು ಮತ್ತೊಮ್ಮೆ ಈ ಪ್ರಕರಣದ ಅಂದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ ನ್ಯಾಯಾಲಯ, ಯಾವ ರೀತಿಯಾದ ತೀರ್ಪನ್ನ ಹೊರಗಿಡುತ್ತೆ ಅಂತ ಹೇಳಿ. ಇನ್ನು ರೇಣುಕಾ ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಯಾಮವನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಸಿ.ವಿ. ನಾಗೇಶ್ ಪ್ರಸ್ತುತಪಡಿಸಿದ್ದಾರೆ. ಒಂದು ನಾಯಿ ಕಥೆಯನ್ನ ಹೇಳಿದ್ದಾರೆ. ಏನದು ನಾಯಿ ಕಥೆ, ಕೋರ್ಟ್ನಲ್ಲಿ ಯಾಕೆ ವಿಚಾರ ಪ್ರಸ್ತಾಪ ಆಯಿತು, ಇದನ್ನು ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಪತ್ತೆಯಾಗಿರುವ ಬಹುತೇಕ ಗಾಯದ ಗುರುತುಗಳು ನಾಯಿ ಕಚ್ಚಿದ್ರಿಂದ ಆದಂತಹ ಗಾಯವ ಹೌದು ಅನ್ನೋ ರೀತಿಯಲ್ಲೇ ಇತ್ತು ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ. ಹಲ್ಲೆ ನಡೆಸಿದ್ದಾರೆ, ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ, ಮೆಗ್ಗರ್ ಮೆಷಿನ್ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ. ಇಂಥ ಅನೇಕ ಅಂಶಗಳು ಉಲ್ಲೇಖ ಮಾಡಲಾಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದದಲ್ಲಿ ದೊಡ್ಡ ಗಾಯದ ಗುರುತುಗಳು ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಪತ್ತೆಯಾಗಿರಲಿಲ್ಲ. ಬರ್ಚಿದ್ದು ಎಳೆದಿದ್ದು ಈ ರೀತಿಯಾದ ಗಾಯಗಳ ಗುರುತೇನೇ ಇತ್ತು. ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಹಾಗಾದ್ರೆ ಸುಳ್ಳ ಅನ್ನೋ ರೀತಿಯ ವಾದ ಮಂಡನೆ ಆಗಿದೆ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದೇ ಗಾಯವಿದೆ. ಇಷ್ಟು ಡೀಟೇಲ್ ಆದ ವಾದ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ, ಇದನ್ನ ಬಾರ್ ಅಂತ ಕರೀತಾರೆ, 2.5 ಬಾರ್ 1 ಸೆಂಟಿಮೀಟರ್ ಅಳತೆಯ ಒಂದೇ ಒಂದು ಗಾಯದ ಗುರುತು ಮಾತ್ರ ರೇಣುಕಾಸ್ವಾಮಿ ಮೈ ಮೇಲಿದ್ದಿದ್ದು, ಉಳಿದ ಗಾಯಗಳು ಮೂಗೇಟುಗಳಷ್ಟೇ. ಅದನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರೇನೆ. ಹೀಗಾಗಿ ನಾಯಿ ಕಚ್ಚಿಯಾದ ಗಾಯವನ್ನೇ ಕೊಲೆ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಜೂನ್ 8ರಂದು ಸಾವು ಸಂಭವಿಸಿದೆ. ರೇಣುಕಾಸ್ವಾಮಿ ಅವರ ಕೊಲೆ ಆಗಿರೋದು ಜೂನ್ 8ರಂದು. ಜೂನ್ 11ರವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಮರಣೋತ್ತರ ಪರೀಕ್ಷೆಯನ್ನ ನಡೆಸಿಲ್ಲ. ಈ ವಿಳಂಬಕ್ಕೆ ಪೊಲೀಸರು ಸೂಕ್ತ ಕಾರಣ ಏನು ಅನ್ನೋದನ್ನ ಕೂಡ ಹೇಳಿಲ್ಲ. ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಲಾಗಿದೆ. ಆದರೆ ದರ್ಶನ್ ಮನೆಯಲ್ಲಿ ಚಪ್ಪಲಿ ಬದಲು ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು, ಅಲ್ಬನ್ ಚಿಕ್ಕಣ್ಣ ಮೀಟ್ ಆದ್ರು ಅಂತೆಲ್ಲ ಇದೆ. ಇದೇ ಜಾಗ ಟೋನಿ ಬ್ರೂಕ್ನಲ್ಲಿ ಕೊಲೆ ಸಂಚು ಮಾಡಲಾಯಿತು ಅಂತ ಹೇಳಲಾಗಿದೆ. ಆದರೆ ಯಾವುದೇ ಸಾಕ್ಷ್ಯಗಳು ಕೂಡ ಈ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ. ಅಂದ್ರೆ ಈ ಒಂದು ಕೊಲೆ ಪ್ರೀ ಪ್ಲಾನ್ಡ್ ಆಗಿ ಆಗಿತ್ತು. ಸ್ಟೋನಿ ಬ್ರೂಕ್ನಲ್ಲಿ ಕೂತು ಈ ಕೊಲೆಯ ಪ್ಲಾನಿಂಗ್ ಅನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಸ್ವ-ಇಚ್ಛ ಹೇಳಿಕೆಯನ್ನ ಈ ಪ್ರಕರಣದ ಬಹುತೇಕ ಆರೋಪಿಗಳೇನು ದಾಖಲಿಸಿದ್ದಾರೆ. ಎಲ್ಲೂ ಕೂಡ ಸ್ಟೋನಿ ಬ್ರೂಕ್ ಹೋಟೆಲ್ ಅಲ್ಲಿ ಕೂತ್ವಿ, ನಾವು ಹಿಂಗೊಂದು ಮರ್ಡರ್ಗೆ ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಯಾರೂ ಹೇಳಿಲ್ಲ. ಆದರೆ ಪೊಲೀಸರು ತಮ್ಮ ತನಿಖೆಯ ಭಾಗವಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ.
ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳು ಇದ್ರ ಬಗ್ಗೆನೇ ಅನುಮಾನ ಇದೆ ಅಂತ ಹೇಳೋ ಮೂಲಕ ತಮ್ಮ ಕಕ್ಷಿದಾರರಾದ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿದ್ರು ಕೂಡ ಅವರ ಪಾತ್ರ ದೊಡ್ಡದಿಲ್ಲ, ಅವರಿಗೆ ಜಾಮೀನು ಕೊಡಿ ಅನ್ನೋ ವಾದವನ್ನ ಮಂಡಿಸಿದ್ದಾರೆ. ಸಿ.ವಿ. ನಾಗೇಶ್ ಅವರು ನಾಯಿ ಕಚ್ಚಿದ್ದು ದೊಡ್ಡ ಗಾಯ ಈ ಹಲ್ಲೆಯಿಂದ ಆಗಿದ್ದಲ್ಲ, ಕಿಡ್ನಾಪ್ ಮಾಡೋದು ಕೊಲೆ ಮಾಡೋದು ಸಂಚಿನ ಭಾಗವಾಗಿ ನಡೆದ ಕೃತ್ಯ ಅಲ್ಲ. ಹಾಗೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಪೊಲೀಸರು ಅನೇಕ ಅನುಮಾನಕ್ಕೆ ಕಾರಣವಾಗುವಂತ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಒಟ್ಟು 20 ಅನುಮಾನಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುವ ಮೂಲಕ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡೋಣ 8ನೇ ತಾರೀಕು ಮತ್ತೊಮ್ಮೆ ಈ ಪ್ರಕರಣದ ಅಂದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ ನ್ಯಾಯಾಲಯ, ಯಾವ ರೀತಿಯಾದ ತೀರ್ಪನ್ನ ಹೊರಗಿಡುತ್ತೆ ಅಂತ ಹೇಳಿ. ಇನ್ನು ರೇಣುಕಾ